ಅಲ್ಹಮ್ದುಲಿಲ್ಲಾ ಇವತ್ತು ರಾಜ್ಯ ಅಲ್ಪಸಂಖ್ಯಾತ ವಸತಿ ವಕ್ಫ್ ಸಚಿವರ ಆ, ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ರಾಜ್ಯದ ಎಲ್ಲ ಮುಸ್ಲಿಂ ರಾಜಕೀಯ ಹಾಗೂ ಸಾಮಾಜಿಕ ಧಾರ್ಮಿಕ ನಾಯಕರು ಇಲ್ಲಿ ಸೇರಿದರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಇದರಲ್ಲಿ ಸೇರಿ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದೆ. ಇದರ ಮೂರನೇ ಅತಿ ದೊಡ್ಡ ಮೀಟಿಂಗ್ ಸಭೆ, ನಿರ್ಣಾಯಕ ಸಭೆ ಇವತ್ತು ನಡೆದಿದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಸಮೀಕ್ಷೆ ನಡೆಯುತ್ತದೆ. ನಿಮ್ಮೆಲ್ಲ ಮನೆಗಳಿಗೂ ಸಮೀಕ್ಷಾಕಾರರು ಬರ್ತಾರೆ. ಆ ಸಮೀಕ್ಷಾಕಾರರು ಬರುವಾಗ ನಾವು ಯಾವ ರೀತಿಯಲ್ಲಿ ಜಾಗರೂಕರಾಗಬೇಕು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅವರಿಗೆ ಬೇಕಾದಂಥ ಮಾಹಿತಿ ಕೊಡಬೇಕು ಎಂಬ ವಿಸ್ತಾರವಾದಂಥ ಚರ್ಚೆಗಳು ಇವತ್ತು ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರ ನಾಯಕತ್ವದಲ್ಲಿ ನಡೆದಿದೆ. ರಾಜ್ಯದ ಎಲ್ಲ ಉಲಮಾಗಳು, ಅದೇ ರೀತಿಯಲ್ಲಿ ರಾಜಕಾರಣಿಗಳು, ಶೈಕ್ಷಣಿಕ ರಂಗದ ಎಲ್ಲ IAS IPS ರಿಟೈರ್ಡ್ ಆಫೀಸರ್ಗಳೆಲ್ಲರೂ ಸೇರಿ ಒಂದು ನಿರ್ಣಾಯಕ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಮಗೆ ಈಗ ನಡೀತಾ ಇರುವುದು ಜಾತಿ ಸಮೀಕ್ಷೆಯಾಗಿದೆ. ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಎಷ್ಟು ಜಾಸ್ತಿ ಮಾಡೋಕ್ಕಾಗುತ್ತೆ ಅಷ್ಟು ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ನಾಳೆ ಶುಕ್ರವಾರ ಇದೆ. ಶುಕ್ರವಾರ ಮಸೀದಿಯಲ್ಲಿ ಖತೀಬರು, ಇಮಾಮರುಗಳು ಎಲ್ಲರೂ ಸೇರಿ ಇದರ ಬಗ್ಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ನಡೀಬೇಕು. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಅಂಜುಮನ್ಗಳು, ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈಗ ಮಾಡಬೇಕಾದಂಥ ಕೆಲಸ, ನಮ್ಮ ಸಮುದಾಯದ ಸಂಖ್ಯೆ, ನಮ್ಮ ಲೆಕ್ಕಾಚಾರದಲ್ಲಿ ನಾವು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜನಸಂಖ್ಯೆ ನಾವು ಆಗಬೇಕು. ಆ ಅತಿ ದೊಡ್ಡ ಜನಸಂಖ್ಯೆ ಆಗಬೇಕಾದರೆ ನಾವು ಎಲ್ಲರೂ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು. ಮನೆಗೆ ನಮ್ಮ ಸಮೀಕ್ಷಾಕಾರರು ಬರುವಾಗ ಅವರಿಗೆ ಸ್ಪಷ್ಟವಾದ ಮಾಹಿತಿಗಳು ನಾವು ಕೊಡಬೇಕು. ಈಗಾಗಲೇ 60 ಪ್ರಶ್ನೆಗಳ ಒಂದು ಫಾರ್ಮೇಟನ್ನು ಈಗಾಗಲೇ ರೆಡಿ ಮಾಡಿದ್ದಾರೆ ರಾಜ್ಯ ಹಿಂದುಳಿದ ಆಯೋಗದವರು. ಆ ಕಮಿಷನ್ ಮಾಡಿದಂತಹ ಆ 60 ಕ್ವಶ್ಚನ್ಗಳಿಗೂ ಉತ್ತರ ನೀವು ನೀಡಬೇಕಾಗತ್ತೆ. ಏನು ಸಲೀಸಾದಂತಹ ಕ್ವಶ್ಚನ್ಗಳಿವೆ, ಯಾವುದೇ ಪ್ರಾಬ್ಲಮ್ ಬರಲ್ಲ, ತೊಂದರೆ ಬರಲ್ಲ. ಇನ್ನೂ ಒಂದು ವೇಳೆ ನಿಮಗೆ ತೊಂದರೆ ಬಂದರೆ ಆಯಾಯ ಜಮಾತಿನ ಅಲ್ಲಿರುವಂತಹ ಸಮಿತಿಯವರು, ಅಂಜುಮನವರು, ಉಲಮಾಗಳು ನಿಮಗೆ ಮಾಹಿತಿ ಕೊಡ್ತಾರೆ. ಇನ್ನೂ ಕನ್ಫ್ಯೂಷನ್ ನಿಮಗಿದ್ದರೆ ಈಗಾಗಲೇ ರಾಜ್ಯ ಮೈನಾರಿಟಿ ಕಮಿಷನ್ ಚೇರ್ಮನ್ನ ಅಧ್ಯಕ್ಷತೆಯಲ್ಲಿ ಒಂದು ಹೆಲ್ಪ್ ಲೈನ್ ಮಾಡಿದ್ದಾರೆ ನಮ್ಮ ಸಚಿವರು. ಈಗಾಗಲೇ ಅದನ್ನು ಘೋಷಣೆ ಮಾಡಿದ್ದಾರೆ. ಆ ಹೆಲ್ಪ್ ಲೈನ್ಗೆ ನಿಮಗೆ ನಾಳೆ ನಿಮಗೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಯಲ್ಲಿ ನಿಮಗೆ ಹೆಲ್ಪ್ ಲೈನ್ ನಂಬರ್ ಸಿಗುತ್ತೆ. ಆ ನಂಬರ್ಗೆ ನೀವು ಫೋನ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿಯೂ ಸಿಗುತ್ತೆ. ನೀವು ಮಾಡಬೇಕಾಗಿರುವಂಥ ಕೆಲಸ, ಗರಿಷ್ಠ ಸಂಖ್ಯೆಯಲ್ಲಿ ಎಷ್ಟು ನಮ್ಮ ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ನಮಗೆ ಮೀಸಲಾತಿ ಸಿಗುತ್ತೆ, ಅಷ್ಟು ನಮಗೆ ಬಜೆಟ್ ಸಿಗುತ್ತೆ, ಅಷ್ಟು ನಮಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಎಲ್ಲರೂ ಸೇರಿ ನಮ್ಮ ಮನೆಗೆ ಬರುವಾಗ ನಮ್ಮ ಇರುವಂತಹ ಮಕ್ಕಳ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡ್ಬೋದು. ಅದೇ ರೀತಿಯಲ್ಲಿ ಪಡಿತರ ಚೀಟಿ, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಎಲ್ಲದಕ್ಕೂ ಸಾಕಾಗುತ್ತೆ. ಇನ್ನು ರೇಷನ್ ಕಾರ್ಡಲ್ಲಿ ನಿಮ್ಮದು ಹೆಸರಿಲ್ಲ ಅಂತ ಹೇಳಿದರೆ ನೀವು ಆಧಾರ್ ಕಾರ್ಡು ಕೊಡ್ಬೋದು. ಯಾವುದೇ ಒಂದು ನಿಮ್ಮ ಐಡೆಂಟಿ ಇದನ್ನು ಕೊಟ್ಟು ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಅದನ್ನು ಯಾರು ಇದರಲ್ಲಿ ಲಾಪರ್ವಾ ಮಾಡಬಾರ್ದು. ಇದು ನಮಗೆ ತುಂಬ ನಮ್ಮ ಜಿಮ್ಮೆದಾರ ಆಗಿರುತ್ತದೆ, ನಮ್ಮ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಎಲ್ಲ ರಾಜ್ಯದ ಎಲ್ಲ ಮುಸ್ಲಿಂ ಸಮುದಾಯದವರು ಈ ವಿಚಾರದಲ್ಲಿ ಸಕ್ರಿಯರಾಗಬೇಕು, ಉಲಮಾಗಳು ಸಕ್ರಿಯರಾಗಬೇಕು. ನಾಳೆ ಜುಮಾ ನಮಾಜ್ ನಂತರ ಯಾವುದೆಲ್ಲ ನಿಮ್ಮ ಜುಹೂರ್, ಫಜರ್ ನಮಾಜಿಂದ ಹಿಡಿದು ಇಶಾ ನಮಾಜ್ ತನಕ ನಿಮಗೆ ಏಲಾನ್ ಮಾಡೋಕ್ಕೆ, ಎಷ್ಟು ನಿಮಗೆ ಅನೌನ್ಸ್ ಮಾಡೋಕ್ಕಾಗತ್ತೆ ಆ ರೀತಿಯಲ್ಲಿ ಅನೌನ್ಸ್ ಮಾಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಅಂಜುಮನ್ಗಳು, ಎಲ್ಲ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ವಾಲಂಟಿಯರ್ ಮಾಡಿಸಿ ನಿಮ್ಮ ಮೊಹಲ್ಲಾದಲ್ಲಿ ಯಾರೆಲ್ಲ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಅವರನ್ನು ಪಾಲ್ಗೊಳ್ಳಿಸಬೇಕು. ಅದರೊಟ್ಟಿಗೆ ವಿದೇಶದಲ್ಲಿರುವವರು ಇರ್ತಾರೆ, ಬೇರೆ ಬೇರೆ ಕಡೆಯಲ್ಲಿರುವ ಇರ್ತಾರೆ. ಅವರ ಸಂಪೂರ್ಣ ಮಾಹಿತಿ ನೀವು ಕೊಟ್ಟರೆ ಮಾತ್ರ ಮುಸ್ಲಿಂ ಸಮುದಾಯ ಗರಿಷ್ಠ ಮಟ್ಟದಲ್ಲಿ ಜನಸಂಖ್ಯೆಯಲ್ಲಿ ನಮಗೆ ಮೇಲಕ್ಕೆ ಬರ್ಬೋದು. ಆದ್ದರಿಂದ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಕನ್ಫ್ಯೂಷನ್ ಏನೂ ಇಲ್ಲ. ಇಲ್ಲಿ ಜನಸಂಖ್ಯಾ ಸಮೀಕ್ಷೆ ನಡೀತಾ ಇರೋದು. ಜನಸಂಖ್ಯೆಯಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಈಗಾಗಲೇ ನಾವು 80 ಲಕ್ಷಕ್ಕಿಂತ ಮೇಲೆ ಈಗಾಗಲೇ ಇದ್ದೆವು. ಇದು 1 ಕೋಟಿಗಿಂತ ಜಾಸ್ತಿ ಹೋಗಬೇಕಾದ್ರೆ ನಾವೆಲ್ಲರೂ ಆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು. ಇದು ಒಂದು ಸಂಭ್ರಮ, ಒಂದು ನಮ್ಮ ಈದಾಗಿ ಆಚರಿಸಬೇಕು. ಎಲ್ಲರೂ ನಮಗೆ ಹಬ್ಬಗಳು ಬರುವ ದಿನದಲ್ಲಿ ನಾವು ಹೇಗೆ ಸಡಗರದಿಂದ ಆಚರಣೆ ಮಾಡ್ತೀವಿ, ಅದೇ ರೀತಿಯಲ್ಲಿ ಎಲ್ಲ ಮೊಹಲ್ಲಾ ಕಮಿಟಿ ಈಗಾಗಲೇ ವಕ್ಫ್ ಬೋರ್ಡಿಗೆ ಇದು ಕೊಟ್ಟಿದ್ದೀವಿ. ವಕ್ಫ್ ಬೋರ್ಡಿನ CEO ಅವರು ಸುತ್ತೋಲೆ ಹೊರಡಿಸ್ತಾರೆ, ಮೈನಾರಿಟಿ ಕಮಿಷನ್ ಚೇರ್ಮನ್ ಸುತ್ತೋಲೆ ಹೊರಡಿಸ್ತಾರೆ. ಎಲ್ಲರಿಗೂ ಈಗ ಸುತ್ತೋಲೆ ಕೊಡಲಾಗಿದೆ. ಪ್ರತಿಯೊಂದು ನಮ್ಮ ವಕ್ಫಿನ ಅಧಿಕಾರಿಗಳು, ಜಿಲ್ಲಾ
ಅಧಿಕಾರಿಗಳು, ಅದೇ ರೀತಿಯಲ್ಲಿ ರಾಜ್ಯದ ಅಲ್ಪಸಂಖ್ಯಾತ ಅಧಿಕಾರಿಗಳು, ಜಿಲ್ಲೆಯಲ್ಲಿರುವವರು ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕು. ಇರುವುದು ಬರೇ 15-16 ದಿವಸಗಳು ಮಾತ್ರ. 22ಕ್ಕೆ ಪ್ರಾರಂಭವಾಗಿ 7ನೇ ತಾರೀಕಿಗೆ ಮುಗಿಯುತ್ತೆ. ಈ ಅವಧಿಯಲ್ಲಿ ನೀವು ಗರಿಷ್ಠ ಮಟ್ಟದಲ್ಲಿ ಈ ಕೆಲಸ ಮಾಡಬೇಕು. ಕೆಲಸ ಮಾಡಿ ಮುಸ್ಲಿಂ ಸಮುದಾಯದ ಗರಿಷ್ಠ ಮಟ್ಟದಲ್ಲಿ ನಮ್ಮ ಜನಸಂಖ್ಯೆಯನ್ನು ತೋರಿಸಬೇಕು. ಮತ್ತೊಂದು ಕನ್ಫ್ಯೂಷನ್ ಎಲ್ರಿಗೂ ಇರುವುದು ಯಾವ ರೀತಿಯಲ್ಲಿ ಬರೀಬೇಕು. ರಿಲಿಜಿಯನ್, ಧರ್ಮ ನಮ್ಮದು ಇಸ್ಲಾಂ, ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಮತ್ತು ಕ್ಯಾಸ್ಟ್ ನಮ್ಮಲ್ಲಿಲ್ಲ, ಜಾತಿ ಪದ್ಧತಿ ಇಲ್ಲ, ಉಪಜಾತಿ ಇಸ್ಲಾಮಲ್ಲಿಲ್ಲ. ಇಸ್ಲಾಮಿನಲ್ಲಿ ಒಂದೇ ಇಸ್ಲಾಂ ಮಾತ್ರ, ಎಲ್ಲರೂ ಒಂದೇ, ಮೇಲ್ಜಾತಿ ಕೀಳ್ಜಾತಿ ಕರಿಯ ಬಿಳುಪು ಯಾವುದೂ ಇಲ್ಲ. ಆದರೂ ಸರ್ಕಾರಿ ಪ್ರಾಯೋಜಿತ ಸರ್ಕಾರದ ಅಧೀನದಲ್ಲಿರುವಂತಹ ಅನುದಾನಗಳು ನಮಗೆ ಸಿಗಬೇಕಾದರೆ ಅಲ್ಲಿ ನಾವು ನಮ್ಮ ಯಾವುದು ಪ್ರೊಫೆಷನಲ್, ನಾವು ಏನು ಈಗ ಬ್ಯಾರಿ ಮುಸ್ಲಿಮ್ ಇದ್ದಾರೆ, ಅದೇ ರೀತಿಯಲ್ಲಿ ಏನು 1518 ಉಪಜಾತಿ ಸಬ್ ಕ್ಯಾಸ್ಟ್ಗಳನ್ನು ಇಲ್ಲಿ ತೋರಿಸಿದ್ದಾರೆ. ಯಾವ ಕ್ಯಾಸ್ಟನ್ನು ನೀವು ಯಾವ ಉಪಜಾತಿಯನ್ನು ಅಲ್ಲಿ ನೀವು ಆಯ್ಕೆ ಮಾಡ್ಬೋದು. ಅದು ಜಾತಿ ಅಂತ ಆಯ್ಕೆ ಮಾಡೋದಲ್ಲ. ನಾವು ನಮ್ಮ ಏನು ಕಸುಬು, ನಮ್ಮ ವ್ಯಾಪಾರ, ಈಗ ಕಸ ಇದ್ದಾರೆ, ಅದೇ ರೀತಿಯಲ್ಲಿ ಇವರಿದ್ದಾರೆ, ನದಾಫ್ ಅವರಿದ್ದಾರೆ, ಪಿಂಜಾರ್ ಸಮುದಾಯ ಇದ್ದಾರೆ. ಅವರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮೀಸಲಾತಿಗೆ ಅದು ಅನುಕೂಲ ಆಗುತ್ತೆ. ಈಗ ಇರೋದು ಜನಸಂಖ್ಯೆ ಆಧಾರದ ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆಯಲ್ಲಿ ಈ ಕಾಣುವಂಥ 60 ಏನು ಪ್ರಶ್ನೆಗಳೇನಿವೆಯೋ ಅದರಲ್ಲಿ ಎಲ್ಲ ಒಡಗುತ್ತೆ. ನಿಮಗೆ ಮೀಸಲಾತಿ ಎಷ್ಟು, ನೀವು 2B ಬರಬೇಕಾ, 1A ಬರಬೇಕಾ, ಅದಕ್ಕೆಲ್ಲದಕ್ಕೂ ಇದರಲ್ಲಿ ನಿಮಗೆ ಈ 60 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಿಮಗೆ ಮೀಸಲಾತಿ, ಶೈಕ್ಷಣಿಕ, ಸಾಮಾಜಿಕ ಮೀಸಲಾತಿ ಹೇಗೆ ಬರಬೇಕು ಅದು ಮತ್ತೆ ನಿಮಗೆ, ನೀವು ಅದಕ್ಕೆ ಇದರಲ್ಲಿ ನಿಮಗೆ ಮೀಸಲಾತಿ ಯಾವುದು ಶೈಕ್ಷಣಿಕ ಮತ್ತು ಏನು ಸಾಮಾಜಿಕ ಇದರಲ್ಲಿ ನೀವು ಕೆಳವರ್ಗದಲ್ಲಿದ್ದೀರಾ ಅಥವಾ ಮೇಲ್ವರ್ಗದಲ್ಲಿದ್ದೀರಾ ಎಂಬುದನ್ನು ಅವರು ಮಾಹಿತಿ ಕಲೆ ಹಾಕೋದು. ನಿಮ್ಮ ಈ ಫಾರಮಲ್ಲಿ ನೀವು ಏನು ಮಾಹಿತಿ ಕೊಡ್ತೀರಾ ಅದರ ಮೇಲೆ ಅವರು ಕಲೆ ಹಾಕ್ತಾರೆ. ಅದಕ್ಕೆ ಪೂರಕವಾದಂಥ ಸರ್ಟಿಫಿಕೇಟು ನೀವು ಕೊಡಬೇಕಾಗತ್ತೆ. ನೀವು ಹಿಂದುಳಿದ ವರ್ಗನ ಅಥವಾ ಬಡವರ ಅದೆಲ್ಲ ಗೊತ್ತಾಗೋದು ನಿಮಗೆ ಸರ್ಟಿಫಿಕೇಟ್ ಬೇರೆಯೇ ಬೇಕಾಗತ್ತೆ. ಈಗ ನೀವು ಮಾಡಬೇಕಾಗಿರೋದು ಇದು ಜಾತಿ ಸಮೀಕ್ಷೆ ನಡೀತಾ ಇರೋದು. ಆದ್ದರಿಂದ ಜನಸಂಖ್ಯೆ ನಮಗೆ ಎಷ್ಟು ಜಾಸ್ತಿ ಜನಸಂಖ್ಯೆಯನ್ನು ನಾವು ಇದು ಮಾಡೋಕ್ಕಾಗತ್ತೆ ಅಷ್ಟು ಮುಸ್ಲಿಂ ಸಮುದಾಯಕ್ಕೆ ನಮಗೆ ಮೀಸಲಾತಿ ಸಿಗತ್ತೆ. ಅದರ ಯಾವುದು ಶೇಕಡಾವಾರು ಅದರೊಟ್ಟಿಗೆ ನಮಗೆ ಮೀಸಲಾತಿ ಸಿಗ್ತದೆ. ಆದ್ದರಿಂದ ರಾಜ್ಯದ ಎಲ್ಲ ಮುಸ್ಲಿಂ ಸಮುದಾಯದ ಪ್ರತಿಯೊಂದು ಸಂಘಟನೆಯ, ಪ್ರತಿಯೊಂದು ಅಂಜುಮನ್ನ, ಪ್ರತಿಯೊಂದು ಮೊಹಲ್ಲಾ ಕಮಿಟಿಯ, ಪ್ರತಿಯೊಂದು ವಕ್ಫ್ ಬೋರ್ಡು, ಅದೇ ರೀತಿಯಲ್ಲಿ ಮೈನಾರಿಟಿ, ಇನ್ನಿತರ ನಮ್ಮದು ಯಾವುದೆಲ್ಲ ಮಂಡಳಿಗಳಿವೆಯೋ ಎಲ್ಲರೂ ಸೇರಿ ಇದರಲ್ಲಿ ಇದೊಂದು ಹಬ್ಬವಾಗಿ ಈ ಒಂದು 22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಇದೊಂದು ಹಬ್ಬವಾಗಿ ಆಚರಿಸೋಕೆ ಎಲ್ಲರೂ ರೆಡಿಯಾಗಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಎಲ್ಲರೂ ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿ ರೆಡಿ ಇಡಬೇಕಾ ಮನೆಯವರು?